ನೋಡಿ ಬೆಳಗ್ಗೆಯಿಂದ ಕಿಚನ್ ಇವಾಗ ಹೆಂಗಿದೆ ಅಂತ. ಬಿಸಿ ಇಟ್ಬಿಟ್ಲಮ್ಮ, ಅದಕ್ಕೆ ಹೇಳೋದು ನಿನ್ ಮಕ್ಳಿಗೆ ಸಾಕಾಗ್ತಲ್ಲ. ಪರ್ಸನಲ್ ಆಗಿ ಆಗೋದೇ ಇಲ್ಲ ಗೈಸ್, ಯಾವ ಪರ್ಸನಲ್ ಆಗಿ ಆಗಲ್ಲ. ಅಂತ ಬಂದ ತಕ್ಷಣ ಟಿಫನ್ ಮಾಡ್ಬಿಡ್ತೀನಿ, ನಾನು ಅಡುಗೆ ಮಾಡ್ಬಿಡ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಸಂಡೇ ಆ್ಯಂಡ್ ಸಂಡೇ ನನ್ನ ದಿನಾನ ಹೆಂಗೆ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಅದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಐ ಹೋಪ್ ಯು ಆಲ್ ವಿಲ್ ಲೈಕ್ ಇಟ್. ಸೊ ಬೆಳಗ್ಗೆ ನಾನು ಫ್ರೆಶ್ ಕುಡಿತಾ ಇದ್ದೀನಿ. ಸೊ ಫ್ರೆಶ್ ಕುಡಿದ್ಮೇಲೆ ಒಳಗಡೆ ಹೋಗ್ಬಿಟ್ಟು ಇನ್ನೂ ಬೇರೆ ಕೆಲಸ ಎಲ್ಲ ಮಾಡೋಣ. ಓಕೆ, ಇವತ್ತು ಫುಲ್ ಇದರದ್ದು ಡೀಪ್ ಕ್ಲೀನಿಂಗ್ ಗೈಸ್. ಫುಲ್ಲು ಇದೆಲ್ಲ ಡೀಪ್ ಕ್ಲೀನ್ ಮಾಡೋದು. ಆ್ಯಂಡ್ ಅಲ್ಲಿಷ್ಟು ಬೆಳಗ್ಗೆ ಇನ್ನು 8 ಗಂಟೆ. ನಮ್ಮ ಮನೆಯಲ್ಲಿ ಸಂಡೇ ಇಷ್ಟು ಬೇಗ ಶುರುವಾಗಿದೆ ನಮ್ಮ ಮಮ್ಮಿಗೆ. ಸಂಡೇಸ್ ಎತ್ತಿಕ್ಬೇಕಾಗಿತ್ತು ಎಲ್ಲ, ಅದಕ್ಕೆ ಬೆಳಗ್ಗೆ ಬೇಗ ಎತ್ತಿಟ್ಟು ಕೆಲಸ ಆಗ್ತಿತ್ತು. ಎಸ್ ಇನ್ನೊಂದು ಬಾಕ್ಸ್ ಇರಬೇಕು, ಏನಂತ ಗೊತ್ತಿಲ್ಲ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ನೋಡೋಣ. ಫಾಸ್ಟಿಂಗ್ ಮಾಡಿ ಯಾರು ಚಾನ್ಸ್ ಇನ್ನೊಂದು ವಾರ ಮನೇಲಿ ಇರ್ತೀನಿ ಗೈಸ್ ನಾನು. ಇನ್ನೊಂದು ವಾರ ಕಾಲೇಜ್ಗೆ ಬೆಳಗ್ಗೆ ಇಷ್ಟಪ್ಪ ಕಾಣಿಸ್ತೀನಿ. ನನಗೆ ಕ್ಲೀನಿಂಗ್ ಆರ್ಗನೈಸಿಂಗ್ ಅದೆಲ್ಲ ಬರಲ್ಲ, ಅದಕ್ಕೆ ನಾನೇನು ಮಾಡಲ್ಲ. ಬಂದರೆ ಆಬ್ವಿಯಸ್ಲಿ ಮಾಡ್ತೀನಿ, ನಂಗೆ ಬರಲ್ಲ, ನಂಗೆ ಕಲ್ತ್ಕೊಳೋಕೆ ಇಂಟ್ರೆಸ್ಟ್ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಬ್ಯಾಟರ್ ಇತ್ತು. ಸೊ ಅದಕ್ಕೆ ದೋಸೆ ಮಾಡಿಬಿಟ್ಟು ಚಿಕನ್ ಕರಿ ಅಥವಾ ಚಿಕನ್ ಫ್ರೈ ಥರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ನಾನು ಬೆಳ್ಳುಳ್ಳಿನ, ಅದಾದಮೇಲೆ ಈರುಳ್ಳಿ, ಆಮೇಲೆ ಶುಂಠಿ ಎಲ್ಲ ಬಂದುಬಿಟ್ಟು ಬಿಡಿಸ್ಕೊಳೋಣ ಅಂತ ಅಷ್ಟೊತ್ತಿಗೆ ಬಿಡಿಸ್ಕೊತಾ ಇದ್ದೆ. ಆ್ಯಂಡ್ ಅವಾಗ ಅನಿಸ್ತು, ಯೂಶ್ವಲಿ ನಮ್ಮ ಮನೇಲಿ ಗ್ರೀನ್ ಕಲರ್ ಮಟನ್ ಕರಿ, ಚಿಕನ್ ಕರಿ ಜಾಸ್ತಿ ಮಾಡ್ತೀವಿ ನಮ್ಮ ಮನೇಲಿ ರೆಡ್ಗಿಂತ. ಅದಕ್ಕೆ ಇವತ್ತು ಚಿಕನ್ನಲ್ಲಿ ರೆಡ್ ಕಲರ್ ಮಸಾಲ ಎಲ್ಲ ಇಟ್ಬಿಟ್ಟು ರೆಡ್ ಕಲರ್ ಕರಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಫ್ರಿಜ್ಜಲ್ಲಿ ಇದ್ರೆ ಯೂಸ್ ಮಾಡಲ್ಲ ನೀನು. ಹೌದಾ, ಸರಿ ಆಯಿತು. ಲುಕ್ ಗೈಸ್, ಲುಕ್ ಡೀಪ್ ಕ್ಲೀನಿಂಗ್ ಅಂತ, ಡೀಪ್ ಕ್ಲೀನಿಂಗ್ ಗೈಸ್ ಇದರಲ್ಲಿ. ನಾನೇನು ಮಾಡಲ್ಲ, ಅಡುಗೆ ಬೇಯಿಸಾಕ್ಬಿಟ್ಟು ಹೋಗ್ತೀನಿ ನಾನು ಅಷ್ಟೇ. ನಿನ್ನ ವಸ್ತುಗಳು ನನ್ನ ವಸ್ತುಗಳಲ್ಲ, ವಸ್ತುಗಳೆಲ್ಲಕ್ಕೂ ಸೇರಿರೋದು. ಯಾವುದು ನನ್ನ ವಸ್ತು ನಿನ್ನ ವಸ್ತು ಅಂತಿರಲ್ಲ. ಹೌದಾ, ಸರಿ. ಅದಕ್ಕೆ ಹೇಳ್ತಾರದು, ಎಲ್ಲಿ ಏನು ಕೆಲಸ ಕೊಡ್ತೀನಿ ಅಂತ ಬಂದ ತಕ್ಷಣ ಟಿಫನ್ ಮಾಡ್ಬಿಡ್ತೀನಿ, ನಾನು ಅಡುಗೆ ಮಾಡ್ಬಿಡ್ತೀನಿ. ಏನಿಲ್ಲ, ನಂಗೆ ಇಷ್ಟ ಇಲ್ಲ ಅಷ್ಟೇ. ಲೈಕ್ ಇದೊಂದು ಬೇಸಿಕ್ ಮಸಾಲ, ಅದಕ್ಕೆ ನಾನೆಲ್ಲೇನು ವೀಡಿಯೋ ಎಲ್ಲ ಏನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಯೂಶ್ವಲಿ ನಮ್ಮ ಮನೇಲಿ ಕಾಯಿ ಹಾಕ್ತೀವಿ, ಕಾಯಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡ್ತೀವಿ. ಬಟ್ ಇವತ್ತು ನಾನು ಕಾಯಿನ, ಅದಾದಮೇಲೆ ಕೊತ್ತಂಬರಿ, ಅದಾದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಒಂದು ಕೆಲವನ್ನ ಬಿಟ್ಬಿಟ್ಟು ಇನ್ನು ಬೇರೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಿದ್ದು. ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಯೂಶ್ವಲಿ ಫಸ್ಟ್ ಚಿಕನ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನೊಂದು 2 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಸೊ ಇದು ವಾಟರ್ ಎಲ್ಲ ರಿಲೀಸ್ ಆಗಿಬಿಟ್ಟು ತಿರ್ಗಿ ಎವಾಪ್ರೇಟ್ ಆದಮೇಲೆ ಯಾವುದಾದ್ರೂ ಮಸಾಲ ಹಾಕಬೇಕು. ಆ್ಯಂಡ್ ಸ್ಪೆಸಿಫಿಕಲಿ ಈ ಥರ ಚಿಕನ್ ಕರಿ ಅಥವಾ ಮಟನ್ ಕರಿ ಗ್ರೇವೀಸ್ ಆ ಥರ ಏನಾದರೂ ಮಾಡಬೇಕು ಅಂದರೆ ನಾನು ಆಯಿಲ್ ಆ್ಯಡ್ ಮಾಡಲ್ಲ. ಇಲ್ಲೂ ಕೂಡ ಅಷ್ಟೇ, ನಾನು ಆಯಿಲ್ 1 ಡ್ರಾಪ್ ಕೂಡ ಆ್ಯಡ್ ಮಾಡಿಲ್ಲ. ಜಸ್ಟ್ ಚಿಕನಲ್ಲಿ ಬಿಡೋವಂಥ ಫ್ಯಾಟ್ ಕಂಟೆಂಟ್ನೇ
ಸಾಕಾಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ನಾನು ಆ್ಯಡೇ ಮಾಡಿಲ್ಲ. ಆ್ಯಂಡ್ ಇನ್ ದ ಮೀನ್ ವೈಲ್ ಹೆಲ್ಪರ್ಸ್ ಕೂಡ ಬಂದಿದ್ದರು. ಸೊ ಅವರು ಕೂಡ ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇರ್ತಾರೆ. ಆ್ಯಂಡ್ ಮಮ್ಮಿ ಇನ್ನೂ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡೋಣ. ಆ್ಯಂಡ್ ಹಬ್ಬದ ಟೈಮಲ್ಲೇ ಅಲ್ಲ ನಾವು ಇಷ್ಟಕ್ಕೆಲ್ಲ ತುಂಬ ಫೋಕಸ್ಡಾಗಿ ಕ್ಲೀನ್ ಮಾಡೋದು. ಸೊ ಅದಕ್ಕೆ ಮಮ್ಮಿನೇ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿಬಿಟ್ಟು ಅವ್ರ ಕೈಲಿ ಕೂಡ ಮಾಡಿಸಿದ್ರೆ ಸಮಾಧಾನ ಇರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರಿಗೂ ಕೂಡ ಅಷ್ಟೇ, ಅವ್ರಿಗೆ ಯಾವ್ಯಾವ ಕೆಲಸ ಮಾಡೋಕ್ಕೆ ಬರುತ್ತೋ ಅದನ್ನು ಮಾಡಿಸ್ತೀವಿ. ಬರ್ದಿರೋದನ್ನೆಲ್ಲ ನಾವು ಮಾಡ್ಸೋಕ್ಕೆ ಬಿಟ್ಬಿಡಲ್ಲ, ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ನಮ್ಮನೆ ಮಹಾರಾಜ್ ಸೋನು ಕಿಜಯ್. ಸೋನು ಅದೇನೋ ಏನಾಗ್ತೈತೆ ನಿಂಗೆ ಬಂದರೆ? ಜೊತೆ ಸಾರು ಕೊಡ್ತೀನಿ. ನಂಗೆ ಯೂಶ್ವಲಿ ಈ ಥರ ಗ್ರೇವೀಸ್ ಅಥವಾ ಕರಿ ಎಲ್ಲ ಮಾಡಿದಾಗ ನನಗೆ ತುಂಬ ಫ್ಲಫಿಯಾಗಿ ಸ್ಪಾಂಜ್ ಥರ ಇರೋ ದೋಸೆಸ್ ಎಲ್ಲ ಮಾಡಿಕೊಂಡು ಸೆಟ್ ದೋಸೆ ಥರ ತಿನ್ನೋಕೆ ಇಷ್ಟ, ಫುಲ್ ಸಾರನ್ನೆಲ್ಲ ಡಿಪ್ ಮಾಡಿಬಿಟ್ಟು. ಬಟ್ ಇವತ್ತು ದೋಸೆ ತುಂಬ ಚೆನ್ನಾಗಿ ಬರ್ತಿತ್ತು, ಕ್ರಿಸ್ಪಿಯಾಗಿ. ಸೊ ಅದಕ್ಕೆ ಚೆನ್ನಾಗಿ ಕ್ರಿಸ್ಪಿ ದೋಸೆ ಮಾಡಿಬಿಟ್ಟು ತುಪ್ಪ ಎಲ್ಲ ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿತ್ತು. ಆ್ಯಂಡ್ ದೋಸೆ ಎಲ್ಲ ಹಾಕೋಷ್ಟೊತ್ತಿಗೆ ಇಲ್ಲಿ ಸಾರು ಕೂಡ ರೆಡಿಯಾಗಿತ್ತು. ಮೇಲೆಗಡೆ ಒಂಚೂರು ಕರಿ ಲೀವ್ಸ್ನ ಹಾಗೆ ಹಾಕ್ತಾಯಿದ್ದೀನಿ. ಸೊ ಆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಹಿಯರ್ ನಾನು 1 ಡ್ರಾಪ್ ಆಯಿಲ್ ಹಾಕಿಲ್ಲ, ಜಸ್ಟ್ ಚಿಕನಲ್ಲಿರೋ ಒಂಚೂರು ಫ್ಯಾಟ್ ಮಾತ್ರ ಬಿಟ್ಟಿದೆ. ಆ್ಯಂಡ್ ದಟ್ ಈಸ್ ಎನಫ್ ಫಾರ್ ಇಟ್. ನಿನ್ನೆಲ್ಲ ಆನ್ ಮಾಡಿರೋದು, ಇಲ್ಲಿ ಫ್ರಂಟ್ ಕ್ಯಾಮ್ರಾ ಇಕ್ಕಿದ್ದೀನಿ. ಓ ಏನು ದೊಡ್ಡ ಹೀರೋ ನೀನು, ನಿನ್ನೆ ಹಿಡ್ಕೊಂಡಿರ್ತೀನಿ ಯಾವಾಗೂ ಅಲ್ಲ. ಒಂದು ಕರಿ ಲೀವ್ಸ್ ತಿನ್ನು. ಇಲ್ಲ ಪರವಾಗಿಲ್ಲ ತಿನ್ನಪ್ಪ. ಇಲ್ಲ ಆಯ್ತು ಎತ್ಬಿಡ್ತೀನಿ ಇರು. ಆ ಕಡೆ ತಳ್ಕೊಂಬೇಡ, ಹಿಂಗೆ ಇಟ್ಕೋ. ಹಿಂಗೆ ತಟ್ಟೆ ಬೀಳ್ಸ್ದು ಇಟ್ಕೊಳ್ಳೋ, ಹಿಂಗೆ ಬಿಸಿ ಇಲ್ಲ. ಹಂಗೆ ಅವನು ಇರು 1 ನಿಮಿಷ ಇರು, ಹಂಗೆ ಇರು. ಕಳ್ಸ ಬಿಸಿ ಇಟ್ಬಿಟ್ಲಮ್ಮ, ಅದಕ್ಕೆ ಹೇಳೋದು ನಿನ್ ಮಕ್ಳೇನ್ ಸಾಕಾಗ್ತದೆ. ಇದು ಚೆನ್ನಾಯ್ತೇನೋ? ಏನ್ ಬಾಯ್ ಬಿಟ್ಟು ಹೆಂಗೈತೆ ಇಲ್ಲ ದೊಡ್ಡ ಹೀರೋ ಎಫೆಕ್ಟ್ ಕೊಡ್ಬೇಡ. ಹೇಳು ನನಗೆ, ಹೇಳು. ಮಮ್ಮಿ ಇದು ಒಂದ್ ಕೆಲಸ ಮಾಡ್ಬೋದು, ಒಂದ್ ಕಡೆ ಅಡ್ಗೆನೂ ಮಾಡ್ಬೇಕು, ಒಂದ್ ಕಡೆಗೆ ಹೆಂಗ ಹೇಳು. ಇಮೋಷನ್ ಡ್ಯಾಮೇಜ್. ಏನು ಮಾಡೋದು ಗೊತ್ತಮ್ಮ, ನಾನು ಯಾವ ಕಡೆ ಕ್ಯಾಮ್ರಾ ತಿರುಗಿಸ್ತಾ ಇದ್ನೋ ಆ ಕಡೆ ಎಲ್ಲ ತಿರುಗ್ತಾ ಇದ್ಲು. ನನ್ನ ಕಡೆ ತಿರ್ಗಿಸ್ಕೊಂಡ್ಬಿಟ್ಟೆ, ಅವಳಿಗೆ ಅಂದ್ಬಿಡ್ಲು. ನೋಡಿ ಗೈಸ್, ನಾನು ಫುಲ್ ಫ್ರೆಶ್ ಆಗಿದ್ದೀನಿ, ಫ್ರೆಶ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಡ್ಯಾಡಿ ಸುಮ್ಮನೆ ಕ್ಯಾಮ್ರಾ ಮುಂದೆ ಡ್ಯಾಡಿ ಇಲ್ಲ, ಇನ್ನೇನು ಕ್ಯಾಮ್ರಾ ಇಂದ ಯಾವನೋ ಸುಮ್ಮನೆ ನನಗೆ ರೇಗಿಸ್ಬೇಡ. ಅವ್ರಿಬ್ರು ಪರ್ಸನಲ್ ಆಗಿ ಆಗೋದೇ ಇಲ್ಲ ಗೈಸ್. ಯಾವ ಪರ್ಸನಲ್ ಆಗಿ ಆಗಲ್ಲ. ಜಗಳ ಯಾರ ಜೊತೆ ಆಡೋದು? ಜಗಳ ಯಾರ ಜೊತೆ ಆಡೋದು ಗೈಸ್? ಜಾಸ್ತಿ ಪ್ರೀತಿ ವಿಶ್ವಾಸ ಎಲ್ಲ ಇದ್ರೆ ಅದರ್ವೈಸ್ ಐ ಡೋಂಟ್ ಇವನ್ ಕೇರ್. ನೋಡಿ ಗೈಸ್, ಫುಲ್ ಇವಾಗ ಎಲ್ಲ ನನಗೆ ರೆಡಿ ಮಾಡಿಕೊಡ್ತಾರೆ. ಆಮೇಲೆ ನಾನು ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಿಕಾಸ್ ಎಷ್ಟೊಂದು ದಿನದಿಂದ ನಾನು ಮಾಡೋ ಥರ ಮಟನ್ ಬಿರಿಯಾನಿ ಶೇರ್ ಮಾಡಬೇಕು ಅಂತ ಅಂದ್ಕೊತೀನಿ, ಆಗೋದೇ ಇಲ್ಲ. ಸೊ ಅದಕ್ಕೆ ಇವತ್ತು ಫೈನಲಿ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲರೂ ನೋಡಿ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ತಿನ್ನಿ, ಚೆನ್ನಾಯ್ತಾ ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ಸೋನ್ಸ್ ಏನ್ ನೀನೇನ್ ದೊಡ್ಡ ಹೀರೋಯಿನ್, ನಿನ್ನ ಹಿಡ್ದು ಹಾಕಕ್ಕೆ ಹೋಗೆ. ಸೋನು ದೊಡ್ಡ ಹೀರೋ ನಮ್ಮ ಮನೇಲಿ, ಯಶಿಕಾ ದೊಡ್ಡ ಹೀರೋಯಿನ್ ಗೈಸ್. ನಾನಾಗಲ್ಲ, ಐ ಕಾಂಟ್ ಬೇಬ್ಸ್. ಗೈಸ್, ಇದು ನಾನೇ 2021 ಅಲ್ಲ 22 ಅಲ್ಲಿ ಇದು ನಾನೇ
ಇವಾಗ ಇದು ನಾನು ತೇಲಾಡುತ್ತಾ ಅದರಲ್ಲಿ ಅದು ಮಂಕಿ ನಮ್ ಸೋನುಗ್ ಬಾಯಿಲ್ಲ ಅನ್ಕೊಂಡಿದ್ರಲ್ಲ ನೋಡು ನೀನ್ ದೇವ್ರು ನಮ್ ಸೋನು ಗುಡ್ ಅನ್ಕೊಂಡು ಮಾ ಸ್ಪೂನ್ಸ್ ಎಲ್ಲ ಎತ್ಕೊಂಡು ಹೋಗ್ತಾನೆ ಸೈಕೋಪಾತ್ ಫ್ರೀಸರ್ ಐತೆ ಅದಕ್ಕೆ ಇನ್ನೇನೇ ಓದ್ತೀರಾ ನೀವು ABCD ಮಾಡ್ಕೊಂಡು. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಷ್ಟೊತ್ತಿಗೆ ಫ್ರಿಜ್ ಕೂಡ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲದನ್ನು ಸೆಟ್ ಮಾಡಬೇಕಿತ್ತು. ಬಿಕಾಸ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ವಲ್ಲ, ಸೊ ಅದನ್ನೆಲ್ಲ ಡ್ರೈ ಮಾಡಿಬಿಟ್ಟು ಆಮೇಲೆ ಅದು ಪ್ರಾಪರಾಗಿ ಯಾವ್ಯಾವ ಪ್ಲೇಸಲ್ಲಿ ಇರಬೇಕು ಅಂತೆಲ್ಲ ಚೆಕ್ ಮಾಡಿ ಹಾಕೋಷ್ಟೊತ್ತಿಗೆ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತು. ಅದಾದಮೇಲೆ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಮಾಡ್ತಿರೋದು ಮಟನ್ ಬಿರಿಯಾನಿ, ಅದು ನನ್ನ ಸ್ಟೈಲಲ್ಲಿ. ಸೊ ರೆಸಿಪಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಆ್ಯಂಡ್ ನಿಮ್ಮೆಲ್ಲರಿಗೂ ಈ ರೆಸಿಪಿನ ನಾನು ಶೇರ್ ಮಾಡ್ತಿರೋದು ಬಿಕಾಸ್ ಸೋ ಮೆನಿ ಆಫ್ ಯು ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ದಿಸ್ ರೆಸಿಪಿ. ಆದ್ದರಿಂದ ಸೊ ಫಸ್ಟ್ ಇಲ್ಲಿ ಮಸಾಲ ಮಾಡೋಕ್ಕೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಆಯಿಲ್ ಆ್ಯಡ್ ಮಾಡಿ ಹೋಲ್ ಸ್ಪೈಸಸ್ ಲೈಕ್ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಆಮೇಲೆ ಕಲ್ಲುವು, ಆಮೇಲೆ ಸ್ಟಾರ್ ಎನೆಸ್ ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಅದೊಂದು ಸ್ವಲ್ಪ ಸಿಡಿತಿದೆ ಅನ್ನೋ ಟೈಮಲ್ಲಿ ಇಲ್ಲಿ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಮಾಡ್ತಿರೋದು 3 ಗ್ಲಾಸ್ ಅಕ್ಕಿಗೆ. ಸೊ ಯಾವ ಗ್ಲಾಸಲ್ಲಿ ಅಕ್ಕಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಚಿಕ್ಕ ಆನಿಯನ್ ಆದರೆ 2-3 ತೊಗೊಳ್ಳಿ, ದೊಡ್ಡ ಆನಿಯನ್ ಆದರೆ 2 ತೊಗೊಳ್ಳಿ. ಸೊ 2 ಆನಿಯನ್ಸ್ನ ಸ್ಲೈಸ್ ಮಾಡಿಬಿಟ್ಟು ಆ್ಯಡ್ ಮಾಡಿಕೊಂಡು ಅದರ ಮೇಲೆ ಇಲ್ಲಿ ನಾನು ಕಸೂರಿ ಮೇಥಿನ ಆ್ಯಡ್ ಮಾಡಿದ್ದೀನಿ. ಆಯಿಲ್ಗೆ ಹಾಕಬಾರ್ದು ಬಿಕಾಸ್ ಆಯಿಲ್ಗೆ ಹಾಕಿದ್ರೆ ಬರ್ನ್ ಆಗುತ್ತೆ ಅಂತ ಅನಿಸುತ್ತೆ, ದಟ್ ಇಸ್ ವೈ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಹಸಿ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ಮೆಣಸಿನ್ಕಾಯಿ ಬಂದುಬಿಟ್ಟು ಒಂದು ಸ್ವಲ್ಪ ಖಾರ ಇರುತ್ತೆ. ಸೊ ಅದಕ್ಕೆ ಚಿಲ್ಲಿ ಪೌಡರ್ನ ಆಮೇಲೆ ನೀವು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಮನೇಲಿ ಯಾವ ಥರ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀರಾ, ಅದು ಸ್ಪೈಸ್ ಎಲ್ಲ ಹೆಂಗೆ ಕೊಡುತ್ತೆ ಅಂತ ನೋಡಿಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ನಾನು ಶುಂಠಿನ ಆ್ಯಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 2 ಇಂಚ್ ಆಗೋಷ್ಟು ಸ್ಲೈಸ್ ಮಾಡಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಬೇಕು. ಸೊ 1 ಗ್ಲಾಸ್ ಅಕ್ಕಿಗೆ 1 ಇಡಿ ಆಗೋಷ್ಟು ಬೆಳ್ಳುಳ್ಳಿ ಅಂತ ಲೆಕ್ಕ ಮಾಡ್ಕೊಳ್ಳಿ. ಇಲ್ಲಿ ನಾನು ಪ್ರಾಪರ್ ಮೆಷರ್ಮೆಂಟಲ್ಲಿ ಹೇಳಕ್ಕೆ ನನಗೂ ಬರಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಸಮ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಸೋ ಮೆನಿ ಪೀಪಲ್ ವಿಲ್ ಬಿ ಆಸ್ಕಿಂಗ್ ಮಿ ಮೆಷರ್ಮೆಂಟ್ ಹೇಳಿ. ಬಟ್ ನಾನು ಯಾವುದನ್ನು ಮೆಷರ್ಮೆಂಟಲ್ಲಿ ಮಾಡಲ್ಲ, ಎಲ್ಲ ನನ್ನ ಕಣ್ಣು ಅಳತೆಯಲ್ಲೇ ಮಾಡೋದು. ಆ್ಯಂಡ್ ಅದು ಎಲ್ಲದಕ್ಕಿಂತ ನಾನು ಮೆಷರ್ಮೆಂಟ್ ಅಂತ ಇಟ್ಕೊಳೋದು ಅಂತಂದರೆ ಬರೀ ಅಕ್ಕಿ, ಅದ್ರ ಜೊತೆಗೆ ನೀರು, ಇದು ಎರಡನ್ನೇ ನಾನು ಪ್ರಾಪರ್ ಮೆಷರ್ಮೆಂಟಾಗಿ ಮಾಡೋದು. ಇನ್ನು ಮಿಕ್ಕಿದ್ದೆಲ್ಲ ನನ್ನ ಕಣ್ಣು ಅಳತೆಯಿಂದ ಅಂದಾಜಂಗೆ ಹೆಂಗೆ ಹಾಕಬೇಕು ಅದೇ ಥರ ನಾನು ಆ್ಯಡ್ ಮಾಡೋದು. ಸೊ ಇವಾಗ ಮಸಾಲೆ ಎಲ್ಲ ಏನೇನು ಫ್ರೈ ಮಾಡ್ಕೊಂಡಿದ್ವು ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಇಟ್ಕೊಂಡು ಇಲ್ಲಿ ನಾನು ಲಾಸ್ಟಲ್ಲಿ 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 2 ಇಡಿ ಆಗೋಷ್ಟು ಪುದೀನ ನಾನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ ಅದೇ ಪ್ಯಾನಲ್ಲಿ ಎತ್ತಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಫಾರ್ಮ್ ಟೊಮೆಟೊ ಅಥವಾ ಜಾಮೂನ್ ಟೊಮೆಟೊ ಅಂತಾರಲ್ಲ ಉದ್ದಗಿರೋದು, ಆ ಟೊಮೆಟೊನ ನಾನು 2 ತೊಗೊಂಡು ಅದನ್ನು ಕಟ್ ಮಾಡಿಬಿಟ್ಟು ಆ ಮಸಾಲ ಜೊತೆ ಆ್ಯಡ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ಅದಾದಮೇಲೆ ಗ್ರೀನ್ ಲೀವ್ಸ್ ಏನೇನಿರುತ್ತೆ ಸೊ ಅದನ್ನು ಚೆನ್ನಾಗಿ ರುಬ್ಕೊಂಡು ಮೇಲೆಗಡೆ ಆ್ಯಡ್ ಮಾಡಿಬಿಟ್ಟು ರುಬ್ಬಬೇಕು. ಎರಡನ್ನೂ ನೀವು ಜೊತೆಗೆ ಹಾಕಿ ರುಬ್ಬಿಟ್ರೆ ಆ ಬಿಸಿಗೆ ಅದಾದಮೇಲೆ ಅದೆಲ್ಲ ಇರೋದ್ರಿಂದ ನಮಗೆ ಈ ಗ್ರೀನ್ ಕಲರ್ ಸಿಗೋಲ್ಲ. ಸೊ ಅದಕ್ಕೆ ಲಾಸ್ಟಲ್ಲಿ ಇನ್ನೊಂದು 2 ರೌಂಡ್ ತಿರುಗಿಸ್ಬೇಕು ಅನ್ನೋ ಟೈಮಲ್ಲಿ ನೀವು ಈ ಗ್ರೀನ್ ಲೀವ್ಸ್ ಎಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡಿದಾಗ ಗ್ರೀನ್ ಕಲರ್ ಅದು ಅದರಲ್ಲಿ ಬರುತ್ತೆ. ಆ್ಯಂಡ್ ಇದಕ್ಕೆ ಕೆಲವೊಬ್ಬರು ಮೆಂತ್ಯ ಸೊಪ್ಪು ಹಾಕ್ತಾರೆ, ಅದೆಲ್ಲ ಹಾಕ್ಬೋದು ಫ್ರೆಶ್ಶಾಗಿ ಬೇಕಿದ್ದರೆ. ಬಟ್ ನನಗೇನು ಅನ್ಸುತ್ತೆ ಅಂದರೆ ಕಸೂರಿ ಮೇಥಿನೇ ಸಾಕು, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಅಷ್ಟೊತ್ತಿಗೆ ಇಲ್ಲಿ ಮಟನ್ನ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಮಟನ್ಗೆ ಬಂದುಬಿಟ್ಟು ಒಂದು ಸ್ವಲ್ಪ ಉಪ್ಪು, ಖಾರ, ಆಮೇಲೆ ಅರಿಶಿನ ಪುಡಿ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ವಿಸಿಲ್ ಹೊಡ್ಸ್ಕೊಂಡು ಇಟ್ಕೊಬೇಕು. ಸೊ ಮಟನ್ ಸ್ಟಾಕ್ ಆಮೇಲೆ ಮಟನ್ 2 ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಈಗ ನಾನು ಒಂದು ದೊಡ್ಡ ಬಿರಿಯಾನಿ ಪಾಟ್ ಎತ್ಕೊಂಡಿದ್ದೀನಿ. ಸೊ ಇವತ್ತು ನಾನು 3 ಗ್ಲಾಸ್ ಅಕ್ಕಿಗೆ ಮಾಡ್ತಿರೋದು. ಸೊ ಅದು ಯಾವ ಗ್ಲಾಸ್ ಏನು ಅನ್ನೋದನ್ನು ಕೂಡ ತೋರಿಸ್ತೀನಿ ಅಟ್ ಎಂಡ್ ಆರ್ ಇನ್ ಬಿಟ್ವೀನ್. ಆ್ಯಂಡ್ ಈಗ ನಾನು ಬಿರಿಯಾನಿ ಪಾಟ್ಗೆ ಫಸ್ಟ್ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆ ಒಂದು 2 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸೋಂಫ್ ಬರುತ್ತಲ್ಲ, ಫೆನಲ್ ಸೀಡ್ಸ್, ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ, ಆಮೇಲೆ 1 ಈರುಳ್ಳಿ ತೆನ್ನಾಗಿ ಸ್ಲೈಸ್ ಮಾಡಿಟ್ಕೊಂಡಿರೋ
ಇರೋದನ್ನು ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಪುದೀನಾನ ಆ್ಯಡ್ ಮಾಡಿದ್ದೀನಿ. ಸೊ ಈ ಟೈಮಲ್ಲಿ ಎಣ್ಣೆಗೆ ಪುದೀನ ಆ್ಯಡ್ ಮಾಡಿದ್ರೆ ಒಂಥರ ಆ ಮಿಂಟ್ ಫ್ಲೇವರ್ ಬರ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಹಿಯರ್ ನಾನು ಯಾವುದೇ ಥರದ ಸ್ಪೈಸಸ್ ಇಲ್ಲಿ ಆ್ಯಡ್ ಮಾಡಿಲ್ಲ. ಬೇಕಿದ್ರೆ ಬೇ ಲೀಫ್ ಹಾಕೊಬೋದು, ಬಟ್ ಅದು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಂಗೆ ಬೇ ಲೀಫ್ ಹಾಕಿದ್ರೆ ಏನೋ ಪಲಾವ್ ಮಾಡ್ದಂಗೆ ಅನಿಸುತ್ತೆ, ಸೊ ಅದಕ್ಕೆ ನಾನು ಬೇ ಲೀಫ್ ಹಾಕಿಲ್ಲ. ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ಯೂಶ್ವಲಿ ನಾನು ಆ್ಯಡ್ ಮಾಡ್ತೀನಿ, ಬಟ್ ಇವತ್ತು ನಾನು ಆ್ಯಡ್ ಮಾಡಿಲ್ಲ ಅಷ್ಟೇ. ಆ್ಯಂಡ್ ಅದ್ರ ಜೊತೆಗೆ ನಾವು ಮಿಕ್ಸಿಯಲ್ಲಿ ಏನು ಮಸಾಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನೆಲ್ಲ ಹಾಕಬೇಕು. ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಅಟ್ಲೀಸ್ಟ್ 5 to 6 minutes ಬಿಟ್ಟರೆ ಮೇಲುಗಡೆ ಚೆನ್ನಾಗಿ ಎಣ್ಣೆ ತೇಲ್ಬಿಟ್ಟು ಆ ರಾ ಸ್ಮೆಲ್ ಅನ್ನೋದೇನಿರುತ್ತೆ ಅದೆಲ್ಲ ಹೋಗಿರುತ್ತೆ. ಆ್ಯಂಡ್ ಇವಾಗ ನಾವು ಇದಕ್ಕೆ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ಕೊಬೋದು. ಒಂದು 3 ರಿಂದ 4 ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಫ್ರೆಶ್ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಬೇಕು. ಅದಾದಮೇಲೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಅದಾದಮೇಲೆ ಇನ್ನೊಂದು ಸ್ವಲ್ಪ ಕಸೂರಿ ಮೇಥಿ. ಸೊ ಇನ್ನೊಂದು ಸ್ವಲ್ಪ ಕಸೂರಿ ಮೇಥಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಕಲ್ಲುಪ್ಪೇ ಯೂಸ್ ಮಾಡಿ ನಂಗೆ ಅಭ್ಯಾಸ, ಸೊ ಅದಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಕಲ್ಲುಪ್ಪು ರಾಕ್ ಸಾಲ್ಟ್ ಇಸ್ ಸೋ ಗುಡ್ ಫಾರ್ ಹೆಲ್ತ್. ಸೊ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಇಲ್ಲಿ ಬಿರಿಯಾನಿಗೆ ಅಥವಾ ರೈಸ್ ಮಾಡೋವಾಗ, ಸಾರು ಮಾಡೋವಾಗ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಏನಾದರೂ ಅಡುಗೆ ಮಾಡ್ತಿದ್ದೀನಿ ಅಂದಾಗ ನಾನು ಕಲ್ಲುಪ್ಪನ್ನ ಯೂಸ್ ಮಾಡೋದು. ಆ್ಯಂಡ್ ಇವಾಗ ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಬಿಟ್ರೆ ತಿರ್ಗಾ ಈ ಥರ ಎಣ್ಣೆ ತೇಲ್ಬೇಕು, ಆ ಥರ ಮಾಡಬೇಕು. ಸೊ ಆಫ್ಟರ್ ಈಚ್ ಆ್ಯಂಡ್ ಎವ್ರಿ ಇಂಗ್ರೀಡಿಯೆಂಟ್ ಯು ಆ್ಯಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಲಿಡ್ನ ಇಟ್ಟು ಅದು ರಾ ಸ್ಮೆಲ್ಲೆಲ್ಲ ಹೋಗಿಬಿಟ್ಟು ಎಣ್ಣೆ ತೇಲ್ತಲ್ವ ಆವಾಗಲೇ ಮಸಾಲ ಚೆನ್ನಾಗಿ ಕುಕ್ ಆಗಿದೆ ಅಂತ ಅನಿಸೋದು. ಆ್ಯಂಡ್ ದಿಸ್ ಪ್ರಾಸೆಸ್ ಇಸ್ ದ ರೈಟ್ ಪ್ರಾಸೆಸ್ ಐ ಕ್ಯಾನ್ ಸೇ. ಆ್ಯಂಡ್ ಈಗ ಒಂದು ಸ್ವಲ್ಪ ಲೈಕ್ ಒಂದು 5 ರಿಂದ 6 ಸ್ಪೂನ್ ಅಥವಾ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂಚೂರು ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ಕೊಬೇಕು. ಸಾರ್ ಇರುತ್ತಲ್ವ, ಹುಳಿ ಅಂಶ ಇರುತ್ತಲ್ಲ, ಆ ಮೊಸರು ಸಿಕ್ಕಿದ್ರೆ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ನಾರ್ಮಲ್ ಮೊಸರನ್ನ ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ತಿರ್ಗಾ ಮುಚ್ಚಿಬಿಟ್ಟು ತಿರ್ಗಾ ಎಣ್ಣೆ ತೇಲೋವರೆಗೂ ಬೇಯಿಸಬೇಕು. ಅದು ಆದಮೇಲೆ ಮಟನ್ ಪೀಸಸ್ ಏನು ನಾವು ಕುಕ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಟನ್ ಪೀಸಸ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇರೋದು ಆ್ಯಕ್ಚುಯಲ್ ಪಾಯಿಂಟ್, ಮಿಕ್ಸ್ ಮಾಡಿ ಬಿಟ್ಬಿಡಬೇಕು. ಅದು ಆದಮೇಲೆ ಇಲ್ಲಿ ನಾನು ರೈಸ್ ತೊಗೊಂಡಿದ್ದೀನಿ ಅಂತಂದಲ್ಲ, ಸೊ ಈ ಗ್ಲಾಸಲ್ಲಿ ನಾನು 3 ಗ್ಲಾಸ್ ಆಗೋಷ್ಟು ರೈಸ್ನ ತೊಗೊಂಡಿದ್ದೀನಿ. ಯು ಕ್ಯಾನ್ ಟೇಕ್ ಜೀರಾ ಸಾಂಬಾರ್ ರೈಸ್, ಬಾಸುಮತಿ ರೈಸ್ ಆರ್ ಬುಲೆಟ್ ರೈಸ್. ರೆಗ್ಯುಲರಾಗಿ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದೇ ರೈಸ್ ತೊಗೊಬೋದು. ನಾನು ನಮ್ಮ ಮನೇಲಿ ಯೂಸ್ ಮಾಡೋದು ಬುಲೆಟ್ ರೈಸ್, ಅಂದರೆ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಅಂತಾರಲ್ಲ, ಸೊ ಅದನ್ನು ಯೂಸ್ ಮಾಡೋದು. ಸೊ ಅದಕ್ಕೆ ಆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ನೀರೆಲ್ಲ ಡ್ರೈನ್ ಮಾಡಿಬಿಟ್ಟು ಇಟ್ಟಿರ್ತೀನಿ. ಸೊ ಆ ಅಕ್ಕಿನ ಆ್ಯಡ್ ಮಾಡ್ಕೊಬೇಕು. ಸೊ ಆ ಅಕ್ಕಿಯಲ್ಲಿ ನೆನೆಯೋಷ್ಟೊತ್ತಿಗೆ ಇಲ್ಲಿ ನಾವು ನೀರು, ಸೊ ನಾನಿಲ್ಲಿ ಆಲ್ಮೋಸ್ಟ್ 3 ಗ್ಲಾಸ್ ರೈಸ್ಗೆ ನಾನು 6 ಗ್ಲಾಸ್ ಅಥವಾ 6.5 ಗ್ಲಾಸ್ ಆಗೋಷ್ಟು ವಾಟರ್ನ ತೊಗೊಂಡಿದ್ದೀನಿ, ಇನ್ಕ್ಲೂಡಿಂಗ್ ಮಸಾಲ ಆ್ಯಂಡ್ ಎವ್ರಿಥಿಂಗ್. ಸೊ ಸ್ಟಾಕ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೀರು ಚೆನ್ನಾಗಿ ಕುದಿಬೇಕು. ಫುಲ್ ಚೆನ್ನಾಗಿ ಕುದ್ಮೇಲೆ ನಿಮಗೆ ಟೇಸ್ಟ್ ನೋಡಬೇಕು ಅಂತ ಅನ್ಸಿದ್ರೆ ಟೇಸ್ಟ್ ನೋಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಆ ಥರ ಎಲ್ಲ. ನಾನು ಯೂಶ್ವಲಿ ಫುಲ್ ಅಡುಗೆ ಕಂಪ್ಲೀಟ್ ಮಾಡಿದ್ಮೇಲೆ ಟೇಸ್ಟ್ ನೋಡೋದು. ನಂಗೆ ಮಧ್ಯದಲ್ಲಿ ನಂಗೆ ಟೇಸ್ಟ್ ನೋಡ್ಬೇಕಂದ್ರೆ ನಂಗೆ ಅದೇನೋ ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾನು ನೋಡಲ್ಲ. ಬೇಕಿದ್ರೆ ನೀವು 1 ಟೈಮ್ ಚೆಕ್ ಮಾಡ್ಕೊಬೋದು. ಅದಾದಮೇಲೆ ನೀರು ಚೆನ್ನಾಗಿ ಕುದಿಯುವಾಗ ರೈಸ್ ಹಾಕ್ಬಿಟ್ಟು 2 ಟೈಮ್ ಮಿಕ್ಸ್ ಮಾಡಿಬಿಟ್ಟು ಸ್ಲೋ ಫ್ಲೇಮಲ್ಲಿ ಬಿಟ್ಬಿಡಿ. ಸೊ ರೈಸ್ ಫುಲ್ ಅದು ಏನಂತಾರೆ ಅರಳೋ ಟೈಮ್ಗೆ ಇನ್ನೊಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು. ಇಫ್ ಯು ಕ್ಯಾನ್ ಸಿ ಹಿಯರ್ ಎಷ್ಟು ಎಣ್ಣೆ ಮತ್ತು ಮಟನಲ್ಲಿರೋ ಸ್ಟಾಕಲ್ಲಿರೋ ಎಣ್ಣೆ ಅಂಶ, ಸೊ ಅದೆಲ್ಲ ಮೇಲೆಗಡೆ ಇದೆ. ಸೊ ಇನ್ನೊಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಾಲ ಎಲ್ಲ ಚೆನ್ನಾಗಿ ಬೆರೆಯುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು. ಸೊ ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಪುದೀನ ಸೊಪ್ಪು ಅಂದರೆ ಮಿಂಟ್ ಲೀವ್ಸ್ ಅದನ್ನು ತಿರ್ಗಾ ಮೇಲೆಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ರೈಸ್ ಈಗ ಎಕ್ಸಾಕ್ಟಾಗಿ ಒಂದು 70% ಆಗೋಷ್ಟು ಬೆಂದಿದೆ. ಸೊ ಅದಕ್ಕೆ ಈ ಟೈಮಲ್ಲಿ ನಾನು ಪುದೀನನೆಲ್ಲ ಹಾಕ್ಬಿಟ್ಟು ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸೈಡ್ಸಲ್ಲೆಲ್ಲ ಆ್ಯಡ್ ಮಾಡಬೇಕು, ತಲ ಅಂಟಬಾರ್ದು ಅಂತ ಏನಾದರೂ ನಿಮಗೆ ಅನಿಸಿದ್ರೆ. ಸೊ ಇನ್ನೊಂದು ಅರ್ಧ ಗ್ಲಾಸ್ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಆ ಚಿಕ್ಕ ಹೋಲ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟು ಎಕ್ಸಾಕ್ಟಾಗಿ ಸ್ಲೋ ಫ್ಲೇಮಲ್ಲಿ ತವಾ ಇಟ್ಬಿಟ್ಟು 10 to 15 ಮಿನಿಟ್ಸ್ ಹಂಗೆ ಬಿಟ್ಬಿಡಿ. ನೋಡಿ ಬೆಳಗ್ಗೆಯಿಂದ ಕಿಚನ್ ಇವಾಗ ಹೆಂಗಿದೆ ಅಂತ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮಮ್ಮಿ. ಆ್ಯಂಡ್ ಯಾ ನಾನು ಬಿರಿಯಾನಿ ಮಾಡಿದ್ದೀನಿ. ಓಕೆ ಜಸ್ಟ್ ಶೋ ಯು ಗೈಸ್. ಸಖತ್ತಾಗಿ ಇರುತ್ತೆ. ನಾನು ಓಪನ್ ಮಾಡೇ ಇಲ್ಲ ಆವಾಗಿಂದ. ಚೆನ್ನಾಗಿ ಕುಮ್ಮಲ್ಲಿ ಫ್ಲೇವರ್ಸ್ ಎಲ್ಲ ಇಳೀಲಿ ಅಂತ ಹಂಗೆ ಬಿಟ್ಬಿಟ್ಟಿದೆ. ಅಷ್ಟೊತ್ತಿಗೆ ಯಶಿಕಾ ಕೂಡ ಇಲ್ಲಿ ಮೊಸರು ಬಜ್ಜಿ ಅಂದರೆ ರೈತಾ ಕೂಡ ರೆಡಿ ಮಾಡಿಟ್ಟಿದ್ದಾಳೆ. ಐ ಜಸ್ಟ್ ಮಿಕ್ಸ್ ದಿಸ್ ನೌ. ಲೆಟ್ಸ್ ಮಿಕ್ಸ್.
ನೋಡಿ ಗೈಸ್, ಪರ್ಫೆಕ್ಟ್. ನೋಡಿ, ತಳ ಅಂಟಿರಲ್ಲ, ಏನೂ ಇಲ್ಲ, ಕರೆಕ್ಟಾಗಿ ಆಗುತ್ತೆ. ಆದರೆ ಪೇಷನ್ಸ್ ಇರಬೇಕು. ನೋಡಿ ಗೈಸ್, ನೋಡಿ, ಲೈಕ್ ನಿಮಗೆ ಪ್ರೂಫ್ ಅಂತ ನಾನು ತೋರಿಸ್ತಾ ಇರೋದು ಇಲ್ಲಿ. ನೋಡಿ, ಇದು ಕೊಬ್ಬು ನೋಡಿ, ತಳ ಅಂಟಿದೆಯಾ? ಒಂಚೂರು ಅಂಟಿಲ್ಲ, ಒಂಚೂರು ಕೂಡ ಅಂಟಿರಲ್ಲ. ಬಿಕಾಸ್ ಪೇಷನ್ಸಿಂದ ನಿಧಾನವಾಗಿ ಮಾಡೋದು. ಅಕ್ಕಿ ಕೂಡ ಅಷ್ಟೇ, ಇಷ್ಟು ಮೆತ್ತಗೆ ಚೆನ್ನಾಗಾಗಿದೆ. ಉದ್ರುದ್ರುಗಿದೆ, ಆದರೆ ಮೆತ್ತಗಿರುತ್ತೆ ರೈಸು. ಸೊ ಇವತ್ತು ಫುಲ್ ಟಿಪ್ಸ್, ಟ್ರಿಕ್ಸ್ ಎಲ್ಲದ್ರ ಜೊತೆಗೆ ನಾನು ಮಾಡೋ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ಇಟ್. ಸೊ ಇದು ತವ ಮೇಲೆ ಇಟ್ಟಿದ್ದೀನಿ. ಸೊ ನೀವು ಬಿಸಿ ಮಾಡ್ಕೊಬೇಕು, ಪ್ರೀ ಹೀಟ್ ಮಾಡ್ಕೊಬೇಕು ಅಂದರೆ ಕೂಡ ತವ ಮೇಲೇ ಸ್ಲೋ ಫ್ಲೇಮಲ್ಲಿ ಒಂಚೂರು ಬಿಸಿ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಕೊಬೋದು. ಇಲ್ಲ ಮೈಕ್ರೋವೇವಲ್ಲಿ ಇಡ್ತೀನಿ ಅಂತಂದರೆ ಹಂಗೂ ಕೂಡ ಮಾಡ್ಬೋದು. ಇವಾಗ ನಾನು ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ನಬೇಕು. ತರಾ! ಸೊ ಬಿರಿಯಾನಿ ಇವಾಗ ಸಖತ್ತಾಗಿ ರೆಡಿ ಆಗಿದೆ ನೋಡಿ. ಆ್ಯಂಡ್ ಈ ಪಾಟ್ನ ತುಂಬ ಜನ ಕೇಳ್ತಾ ಇರ್ತೀರಾ. ಇದು ಬಂದುಬಿಟ್ಟು ಹಿಲಾಕ್ಸ್ದು ಆಗುತ್ತೆ. ಸೊ ಇನ್ನೊಂದು ಟೈಮ್ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಬಿಸಿ ಇರೋಗ್ಲೇ. ಹೆಂಗಿದೆ ಗೊತ್ತಾ, ಎಣ್ಣೆ ಎಲ್ಲ ಜಾಸ್ತಿ ಇತ್ತು ಅಂತ ಕಾಣಿಸ್ತಾ ಇತ್ತಲ್ಲ, ಇವಾಗ ಎಣ್ಣೆನೇ ಕಾಣಿಸಲ್ಲ. ಎಲ್ಲ ಚೆನ್ನಾಗಿ ರೈಸಲ್ಲೆಲ್ಲ ಫುಲ್ಲು ಹೋಗಿರುತ್ತೆ. ಯೂಶ್ವಲಿ ಬಿರಿಯಾನಿಯಲ್ಲಿ ಹಾಕಿರೋ ಪೀಸು ಅದೆಲ್ಲ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಬಿಕಾಸ್ ಅದು ಒಂಚೂರು ಬ್ಲ್ಯಾಂಡ್ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಓಕೆ. ಸ್ಲೋ ಫ್ಲೇಮಲ್ಲಿ ಫುಲ್ ಪೇಷನ್ಸ್ ಇಟ್ಕೊಂಡು ಮಾಡಬೇಕು. ಆ ಬಿರಿಯಾನಿ ತಿಂತಿದ್ರೆ ನಾನು ಮತ್ತೆ ಬರಲ್ಲ ನನಗೆ. ಸೊ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು. ಯಾವುದೇ ಥರ ಫುಡ್ ಕಲರ್, ಆಮೇಲೆ ಬೇರೆ ಥರ ಮಸಾಲಾಗಳು ಅದೆಲ್ಲ ಏನು ಆ್ಯಡ್ ಮಾಡೋದು ಬೇಡ. ಸಿಂಪಲಾಗಿ ಟೇಸ್ಟಿಯಾಗಿ ನಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಈ ಥರ ಮಾಡ್ಕೊಂಡು ನಿಮ್ಮ ಮನೇಲಿ ಕೂಡ ಒಂದು ಟೈಮ್ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಮಟನ್ ಪೀಸ್ ಕೂಡ ಅಷ್ಟೇ, ತುಂಬ ಸಾಫ್ಟಾಗಿ ಟೆಂಡರಾಗಿ ಚೆನ್ನಾಗಿ ಬೆಂದಿರುತ್ತೆ. ಆ್ಯಂಡ್ ನಾವು ಯೂಸ್ ಮಾಡೋದು ಮೇಕೆ ಮಟನ್. ಸೊ ಅದು ತುಂಬ ಟೆಂಡರಾಗಿ ಸಾಫ್ಟಾಗಿ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ಮಾಡಿದ್ದು ಸಖತ್ತಾಗಿತ್ತು. ಸೊ ಚೆನ್ನಾಗಿ ತಿಂದ್ಬಿಟ್ಟು 1 ಅವರ್ ಬೆಳಗ್ಗೆಯಿಂದ ಜಾಸ್ತಿ ಕೆಲಸ ಅದು ಇದೆಲ್ಲ ಆಯ್ತಲ್ಲ, ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಎದ್ಬಿಟ್ಟು ತಿರ್ಗಾ ಫ್ರೆಶ್ ಎಲ್ಲ ಕುಡಿದ್ಬಿಟ್ಟು ನೈಟ್ ಡಿನ್ನರ್ಗೆ ಇನ್ನೇನು ಮಾಡಬೇಕು ಅಂತ ಅನಿಸಿಲ್ಲ. ಬಟ್ ನಮ್ಮ ಡ್ಯಾಡಿ ಪ್ರಾನ್ಸ್ನ ತೊಗೊಂಬಂದಿದ್ರು ಬೆಳಗ್ಗೆನೆ. ಸೊ ಅದಕ್ಕೆ ಪ್ರಾನ್ಸಲ್ಲಿ ಒಂದು ಸಿಂಪಲಾಗಿರೋ ಬರ್ಂಟ್ ಗಾರ್ಲಿಕ್ ಪೆಪ್ಪರ್ ಪ್ರಾನ್ಸ್ ಅಂತ ಮಾಡಿದ್ದು. ನಾನೇ ಕೊಟ್ಟಿರೋ ಹೆಸರು. ಬಿಕಾಸ್ ಎಲ್ಲ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ, ಇಂಡೋ ಚೈನೀಸ್ ರೆಸಿಪಿ ಥರ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಾನು ನಮ್ಮ ಡ್ಯಾಡಿ ಇಬ್ಬರೇ ತಿಂದಿದ್ದು. ಯಶಿಕಾ ಒಂದು ಸ್ವಲ್ಪ ತಿಂದು. ಬಟ್ ಇಟ್ ವಾಸ್ ಸೋ ಟೇಸ್ಟಿ ಆ್ಯಂಡ್ ಸ್ಪೈಸಿ. ಸೊ ದಿಸ್ ಇಸ್ ಹೌ ವಿ ಎಂಡೆಡ್ ಆರ್ ಸಂಡೇ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮೀಟ್ ಯು ಇನ್ ಮೈ ಅದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.